ಮೊಟ್ಟ ಮೊದಲನೇದಾಗಿ ನಾನು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯದ ಘಟಕದಿಂದ ಆದಿವಾಸಿ ಅಧಿಕಾರ ರಾಷ್ಟ್ರೀಯ ಮಂಚ್ನಿಂದ ಈ ರ್ಯಾಲಿಯಲ್ಲಿ ಭಾಗವಹಿಸಿರುವಂಥ ಮತ್ತು ಇದಕ್ಕೆ ಬೆಂಬಲಿಸಿರುವಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಆದಿವಾಸಿಗಳ ಆಕ್ರೋಶದ ರ್ಯಾಲಿ. ಇದನ್ನು ಆಕ್ರೋಶ ಈಗಾಗಲೇ ಏನು ಅಂತ ಅನ್ನುವಂಥದ್ದನ್ನು ಮಾತನಾಡಿದ ಎಲ್ಲರೂ ಕೂಡ ತಿಳಿಸಿದ್ದಾರೆ. ಆದಿವಾಸಿಗಳು ಆಕ್ರೋಶ ಅಂತಂದು ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೊರಗ ಸಮುದಾಯ, ಮಲೆಕುಡಿಯ ಸಮುದಾಯ, ಹಾಗೆಯೇ ಈ ಪ್ರದೇಶದಲ್ಲಿರುವಂಥ ಹಲವಾರು ಆದಿವಾಸಿ ಸಮುದಾಯಗಳು ಬಹಳಷ್ಟು ಅವರು ಮಾತುಗಳನ್ನು ಆಡೋದಿಲ್ಲ, ಮೌನವನ್ನು ವಹಿಸಿದ್ದಾರೆ ಅಂತಂದು ಹೇಳಿದರೆ ಅರ್ಥ ಭಾಳ ದೊಡ್ಡದಾದಂಥ ಒಂದು ಮಾತನ್ನು ಅವರು ಆಡ್ತಾ ಇದ್ದಾರೆ ಅಂತಂದೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಷ್ಟು ಹೆಪ್ಪುಗಟ್ಟಿದ ನೋವನ್ನು, ಆಕ್ರೋಶವನ್ನು ಮೌನದ ಮೂಲಕವಾಗಿಯೇ ಜನರಿಗೆ ಮತ್ತು ಈ ಆಳುವ ಸರ್ಕಾರಕ್ಕೆ ತೋರಿಸುವ ಒಂದು ಛಾತಿ ಇರುವಂಥದ್ದು ನಮ್ಮ ಆದಿವಾಸಿ ಸಮುದಾಯಗಳಿಗೆ ಅಂತಂದೇಳಿ ಬಯಸ್ತೇನೆ ನಾನು. ಬಂಧುಗಳೇ, ಆದಿವಾಸಿಗಳು ಏಕೆ ಆಕ್ರೋಶಿತರಾಗಿದ್ದಾರೆ? ಹಲವು ವಿಷಯಗಳನ್ನು ಇಲ್ಲಿ ಮಂಡಿಸಿದ್ದಾರೆ. ನಮ್ಮ ಭಾರತ ದೇಶದ ಒಳಗಡೆಯಲ್ಲೂ ಕೂಡ ಆದಿವಾಸಿಗಳು ಪ್ರಕ್ಷುಬ್ಧವಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಜೆಯಾಗಿ ಒಬ್ಬ ಆದಿವಾಸಿ ಮಹಿಳೆಯನ್ನು ಅಲ್ಲಿ ಕೂಡಿಸಿದ್ದಾರೆ. ಅಲ್ಲಿ ರಾಷ್ಟ್ರಪತಿಗಳಾಗಿ ಅವರು ಇದ್ದಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ. ನಮ್ಮ ಬುಡಕಟ್ಟು ಸಮುದಾಯದ, ಅದರಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಪ್ರಾಣವನ್ನು ಕೊಟ್ಟು ಹೋರಾಟ ಮಾಡಿದ ಸಮುದಾಯದ ಆ ಸಮುದಾಯಗಳಿಂದ ಬಂದಿರುವಂಥವರು ದ್ರೌಪದಿ ಮುರ್ಮುರವರು ಅಲ್ಲಿ ಕೂಡಿಸಿದ್ದಾರೆ. ಆದರೆ ದೇಶದ ಒಳಗಡೆಯಲ್ಲಿ ಏನಾಗಿದೆ ಅಂತಂದು ಹೇಳಿದ್ರೆ ಆದಿವಾಸಿಗಳನ್ನು ಬಹಳ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಿರ್ನಾಮ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರಗಳು ಹಾಕಿಕೊಂಡಿದ್ದಾವೆ ಅಂತನ್ನುವಂಥದ್ದನ್ನು ನಾವು ಮರಿಬಾರ್ದು. ಹಿಂದೆ ಅಬ್ದುಲ್ ಕಲಾಂ ಅವರನ್ನು ಅಲ್ಲಿ ಕೂಡಿಸಿದರು, ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದಂಥ ದಾಳಿಗಳನ್ನು ನಡೆಸಿದರು. ಇವತ್ತು ದ್ರೌಪದಿ ಮುರ್ಮುರವರನ್ನು ಕೂಡಿಸಿದ್ದಾರೆ. ಇವತ್ತು ಆದಿವಾಸಿಗಳ ಮೇಲೆ ಯುದ್ಧವನ್ನೇ ಈ ಸರ್ಕಾರ ಸಾರಿದೆ. ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ, ಆದಿವಾಸಿ ಸಮುದಾಯಗಳು ಸಾವಿರ ವರ್ಷಗಳಿಂದ ನೆಲೆ ನಿಂತಹ ನೆಲೆಗಳಿಂದ ಅವರನ್ನು ಒಕ್ಕಲೆಬ್ಬಿಸಿ ಓಡಿಸ್ತಾ ಇದ್ದಾರೆ. ಅವರು ವಾಸ ಮಾಡುತ್ತಿರುವಂಥ ಕಡೆಗಳಲ್ಲಿ ಕಬ್ಬಿಣದ ಅದಿರಿನ ಗಣಿಗಳಿದ್ದಾವೆ, ವಜ್ರದ ಗಣಿಗಳಿದ್ದಾವೆ, ಅತ್ಯಂತ ಸುಂದರವಾದಂಥ ಪ್ರಕೃತಿ ಸಂಪನ್ಮೂಲ ಇದೆ, ನೀರಿದೆ. ಅದೇ ರೀತಿಯಲ್ಲಿ ಕಲ್ಲಿದ್ದಲಿನ ಗಣಿಗಳಿದ್ದಾವೆ. ಅವೆಲ್ಲವನ್ನು ಕೂಡ ಭಾರತ ದೇಶದ ಅಭಿವೃದ್ಧಿಯ ಹೆಸರಿನಲ್ಲಿ ವಶಪಡಿಸಿಕೊಳ್ಳಲಿಕ್ಕೆ ಅದಾನಿ, ಅಂಬಾನಿಯಂಥ ಕಂಪನಿಗಳಿಗೆ ಸರ್ಕಾರ ಕಾಯ್ದೆಗಳನ್ನೇ ಮಾರ್ಪಾಡು ಮಾಡಿದೆ. ಆದಿವಾಸಿಗಳ ಪ್ರದೇಶಗಳಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದರೆ ಆದಿವಾಸಿಗಳ ಅನುಮತಿ ಇರಲಾರ್ದನೆ, ಅವರ ಒಪ್ಪಿಗೆ ಇರಲಾರ್ದನೆ ನಿರ್ಧಾರ ಕೈಗೊಳ್ಳಬಾರದಂತ ಅನ್ನುವಂಥದ್ದು ಕಾನೂನಿದೆ, ಸಂವಿಧಾನಬದ್ಧವಾದಂಥ ನಿರ್ದೇಶನ ಇದೆ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ? ನಮ್ಮ ಭಾರತ ದೇಶದ ಅಭಿವೃದ್ಧಿಗಾಗಿ ಆದಿವಾಸಿಗಳು ತ್ಯಾಗ ಮಾಡಬೇಕು, ಆದಿವಾಸಿಗಳು ತಮ್ಮ ಹಕ್ಕನ್ನು ಬಿಟ್ಟುಕೊಡಬೇಕು ಅಂತೇಳಿ ಏಕಪಕ್ಷೀಯವಾಗಿ ಅವರು ತೀರ್ಮಾನಗಳನ್ನು ಮಾಡಿ ಅಲ್ಲಿಂದ ಎತ್ತಂಗಡಿಯನ್ನು ಮಾಡಿಸ್ತಾ ಇದ್ದಾರೆ. ದೇಶದ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಎಷ್ಟೋ ಸಾವಿರ ಅಡಿ ಪೀಠಗಳ ದೊಡ್ಡದಾದಂಥ ಒಂದು 3,000 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಪಂಚದಲ್ಲೇ ಎತ್ತರದ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದೀವಿ, ಉಕ್ಕಿನ ಮನುಷ್ಯನ ಇದನ್ನು ಮಾಡಿದ್ದೀವಿ, ಸ್ವಾಭಿಮಾನದ ಸಂಕೇತ ಅಂತ ಹೇಳಿದರು. ಆದರೆ ಆ ಪ್ರದೇಶದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಆದಿವಾಸಿಗಳನ್ನು ಅಲ್ಲಿಂದ ನೆಲೆ ತಪ್ಪಿಸಿ ಯಾವುದೇ ಸರಿಯಾದ ಪರಿಹಾರವನ್ನು ಕೊಡಲಾರ್ದನೆ, ಭೂಮಿಯನ್ನು ಕೊಡಲಾರ್ದನೆ ಅವರ ಬದುಕನ್ನು ಬೀದಿಪಾಲು ಮಾಡಿದರು. ಇವರು ವಿಜೃಂಭಣೆಯಿಂದ ಸಂಭ್ರಮಿಸುವಾಗ ಅಲ್ಲಿರುವಂತಹ ಆದಿವಾಸಿಗಳು ಇಡೀ ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅನ್ನುವಂಥದ್ದನ್ನು ಮರಿಬಾರದು. ಇಲ್ಲಿನೂ ಕೂಡ ನಾವು ನೋಡ್ತೇವೆ, ನಾಗರಹೊಳೆ ಪ್ರದೇಶದ ಒಳಗಡೆಯಲ್ಲಿರುವಂತಹ ನಮ್ಮ ಜೇನು ಕುರುಬರು, ಸೋಲಿಗರು, ಬೆಟ್ಟ ಕುರುಬರು, ಎರವರು, ಅನೇಕ ವಿವಿಧ ಸಮುದಾಯಗಳು ವಾಸ ಮಾಡುವಂಥ ಸಮುದಾಯಗಳನ್ನು ನಾವು ವನ್ಯಮೃಗಗಳನ್ನು ರಕ್ಷಣೆ ಮಾಡ್ತೇವೆ, ರಾಷ್ಟ್ರೀಯ ಉದ್ಯಾನವನವನ್ನು ಮಾಡ್ತೇವೆ ಅಂತ ಹೇಳಿ ಆ ಸಮುದಾಯಗಳನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿದರು. ಹೈಕೋರ್ಟ್ ಹೇಳಿತು ಎಲ್ಲರಿಗೂ ಪರಿಹಾರವನ್ನು ಕೊಡಬೇಕು, ಭೂಮಿಯನ್ನು ಕೊಡಬೇಕಂತ ಹೇಳಿದರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದರ ಕಡೆಯಲ್ಲಿ ಕಣ್ಣೆತ್ತಿನೂ ಕೂಡ ನೋಡ್ತಾ ಇಲ್ಲ. ಮುಜಾಫರ್ ಅಸಾದಿಯವರ ವರದಿ ಇದೆ.
ಅದೇ ರೀತಿಯಲ್ಲಿ ಇಲ್ಲಿನೂ ಕೂಡ ಕೊರಗ ಸಮುದಾಯಕ್ಕೆ 1994ರಲ್ಲಿ ಅತ್ಯಂತ ಕಡು ಕಷ್ಟದಲ್ಲಿರುವಂಥ ಈ ಸಮುದಾಯದ ರಕ್ಷಣೆಗೆ ಮೊಹಮ್ಮದ್ ಪೀರ್ ಅವರ ಸಮಿತಿಯನ್ನು 1994ರಲ್ಲಿ ಮಾಡ್ತೇವೆ. ಇಲ್ಲಿಗೆ 30 ವರ್ಷಗಳಾದವು. ಆ ಕೊಟ್ಟಂಥ ಒಂದೇ ಒಂದು ಭರವಸೆಯನ್ನು ಕೂಡ ಅವರು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಪೌಷ್ಟಿಕತೆ ಇದೆ, ಪೌಷ್ಟಿಕ ಆಹಾರ ಕೊಡಬೇಕನ್ನುವಂಥದ್ದನ್ನು ಬಿಟ್ಟರೆ ಭೂಮಿಯ ಹಕ್ಕನ್ನು ಇವತ್ತಿನವರೆಗೂ ಕೂಡ ನಮ್ಮ ಈ ಆದಿವಾಸಿಗಳಿಗೆ ಕೊಡಲಿಲ್ಲ. ಕನಿಷ್ಠ 2.5 ಎಕರೆ ಕೊಡಬೇಕು ಅಂತಂದೇಳಿತ್ತು. ಭೂಮಿಯನ್ನು ಕೊಟ್ಟದ್ದೇ ಆದರೆ ಇವತ್ತು ಈ ಸಮುದಾಯದ ಬದುಕಿನಲ್ಲಿ ಒಂದು ಪರಿವರ್ತನೆ ಬರ್ತದೆ. ಅದನ್ನು ಮಾಡಲಿಕ್ಕೆ ಸರ್ಕಾರ ಇಲ್ಲ. ಅರಣ್ಯ ಹಕ್ಕುಗಳ ಕಾಯ್ದೆ 2006ರಲ್ಲಿ ಕಾಮ್ರೇಡ್ ಬೃಂದಾ ಕಾರತ್ರವರು MP ಆಗಿರಬೇಕಾದ್ರೆ UPA ಸರ್ಕಾರ ಇರಬೇಕಾದ್ರೆ ಆ ಕಾನೂನನ್ನು ರೂಪುಗೊಳಿಸೋದರಲ್ಲಿ ಅವರು ಬಹಳ ದೊಡ್ಡವಾದಂಥ ಒಂದು ಪಾತ್ರವನ್ನು ವಹಿಸಿದರು. ಅರಣ್ಯದಲ್ಲಿ ವಾಸ ಮಾಡುವ ಎಲ್ಲ ಆದಿವಾಸಿಗಳಿಗೆ ಭೂಮಿಯ ಹಕ್ಕು ಸಿಗಬೇಕು, ಅದೇ ರೀತಿಯಲ್ಲಿ ಸಮುದಾಯದ ಹಕ್ಕು ಸಿಗಬೇಕು ಅಂತನ್ನುವಂಥದ್ದು ಅದರಲ್ಲಿದೆ. ಆದರೆ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಸರ್ಕಾರ, ಬೊಮ್ಮಾಯಿಯವರ ಹಿಂದುತ್ವದ ಸರ್ಕಾರ ಇವು ಯಾವೂ ಕೂಡ ಇಲ್ಲಿವರೆಗೂ ಆ ಒಂದು ನೀತಿಗಳನ್ನು ಜಾರಿ ಮಾಡಲಿಲ್ಲ ಅಂತನ್ನುವಂಥದ್ದು. ಇವತ್ತು ಎಂಥ ಸ್ಥಿತಿ ಇದೆ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವ ಆದಿವಾಸಿ ಸಮುದಾಯದ ಅಭಿವೃದ್ಧಿಗಾಗಿ ಟ್ರೈಬಲ್ ಸಬ್ ಪ್ಲ್ಯಾನ್ ಅಂತಂದೇಳಿ ಮಾಡಿದ್ದಾರೆ, ದಲಿತರ ಅಭಿವೃದ್ಧಿಗಾಗಿ TSP ಆಮೇಲೆ SCP ಅಂತಂದೇಳಿ ಯೋಜನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಪ್ರತಿ ಬಡ್ಜೆಟ್ನಲ್ಲಿ ನಾವು 28,000 ಕೋಟಿ, 30,000 ಕೋಟಿ, 34,000 ಕೋಟಿ ಇಟ್ಟಿದ್ದೀವಿ ಈ ಆದಿವಾಸಿಗಳು ಮತ್ತು ದಲಿತರ ಅಭಿವೃದ್ಧಿಗೆ ಅಂತಂದೇಳಿ. ಆದರೆ ನಿಜವಾಗಲೂ ಕೂಡ ಅವು ಏನಾದರೂ ನಮ್ಮ ಬದುಕಿನಲ್ಲಿ ಪರಿವರ್ತನೆ ತಂದಿದ್ದಾವ ಅಂತಂದು ಹೇಳಿದ್ರೆ ಶೂನ್ಯ ಅಂತಂದೇ ಹೇಳಬೇಕಾಗ್ತದೆ. ಈ 5 ಗ್ಯಾರಂಟಿಗಳಿಗೆ ಆದಿವಾಸಿಗಳ ಅಭಿವೃದ್ಧಿಗಾಗಿ ಇಟ್ಟಂಥ ಸುಮಾರು 6,000 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಸರ್ಕಾರ ಈಗ ಅದನ್ನು ವರ್ಗಾವಣೆ ಮಾಡಿ ವಂಚನೆಯನ್ನು ಮಾಡಿದೆ. ಒಟ್ಟು 14,000 ಕೋಟಿ ರೂಪಾಯಿಗಳು ಆದಿವಾಸಿಗಳಿಗೆ ದಲಿತರಿಗೆ ಸಿಗಬೇಕಾದಂಥ ಮುಟ್ಟಬಾರದು ಅನ್ನುವಂಥ ಕಾಯ್ದೆ ಇದ್ರೂ ಕೂಡ ಅದನ್ನು ಉಲ್ಲಂಘಿಸಿ ಒಳತೂತುಗಳನ್ನು ಮಾಡಿ ಇವತ್ತು ಹಣವನ್ನು ದುರ್ಬಳಕೆಯನ್ನು ಮಾಡಿದ್ದಾರೆ. ಈ ರೀತಿಯಲ್ಲೇ ಮುಂದುವರೆದರೆ ಈ ಸಮುದಾಯಗಳನ್ನು ಕೇಳೋರು ಯಾರು? ಈಗಾಗಲೇ ನಾವು ಗುರುತಿಸಿದ್ದೀವಿ, ವರ್ಷದಿಂದ ವರ್ಷಕ್ಕೆ ಈ ಸಮುದಾಯದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವತ್ತು ನಾಗರಿಕ ಸಮಾಜ ಅಂತಿದೆ. ಮೋಹನ್ ಭಾಗವತ್ರವರು ಹೇಳ್ತಾರೆ 3 ಮಕ್ಕಳನ್ನು ಮಾಡಿ 6 ಮಕ್ಕಳನ್ನು ಮಾಡಿ ದೇಶದಲ್ಲಿ 142 ಕೋಟಿ ಜನ ಇದ್ದರೆ ಅವರಿಗೆ ಕಡಿಮೆ ಆಗಿ ಹೋಗಿದೆ. ಈಗ ಸರ್ಕಾರ ಹೇಳ್ತದೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ. ಮೋಹನ್ ಭಾಗವತ್ ಹೇಳ್ತಾರೆ 6 ಮಕ್ಕಳನ್ನು ಹಡೀರಿ. ಮುಸ್ಲಿಮರು 2 ಮಕ್ಕಳು 3 ಮಕ್ಕಳು ನಡೆದರೆ ಅವ್ರ ಮಕ್ಕಳನ್ನು ಹಡಿಯೋದೇ ಅವ್ರ ಕೆಲಸ ಅಂತಂದೇಳಿ ದ್ವೇಷ ಬಿತ್ತುವಂಥ ಭಾಗವತ್ ಇವತ್ತು ಮಕ್ಕಳುಗಳನ್ನು ಹಡೀರಿ ಅಂತಂದೇಳಿ ಇವತ್ತು ಅಲ್ಲಿ ಹೇಳ್ತಾ ಇದ್ದಾರೆ. ಅರೆ ನೀವು ಇಲ್ಲಿ ನೋಡಿ, ವರ್ಷದಿಂದ ವರ್ಷಕ್ಕೆ ಈ ಸಂತತಿ ನಮ್ಮ ನಾಡಿನ ಸಂಸ್ಕೃತಿಯ ಬಹುಮುಖ್ಯ ಭಾಗವಾಗಿರುವಂಥ ಕೊರಗ ಸಮುದಾಯ ಇವತ್ತು ತನ್ನ ಸಂಖ್ಯೆಯನ್ನು ಕಡಿಮೆ ಆಗ್ತಾ ಇದೆ, ಕ್ಷೀಣಗೊಳಿಸ್ತದೆ ಅಂತಂದು ಹೇಳಿದ್ರೆ ಈ ನಾಗರಿಕ ಸಮುದಾಯಕ್ಕೆ ಹೃದಯ ಇದ್ದರೆ ಎಚ್ಚರಗೊಳ್ಳಬೇಕು, ಈ ಸಮುದಾಯಗಳ ಜೊತೆಯಲ್ಲಿ ನಿಲ್ಲಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ಈ ಆಕ್ರೋಶ ರ್ಯಾಲಿಯಲ್ಲಿ ಬೇಡಿಕೆಗಳನ್ನು 16 ಇಲಾಖೆಗಳಿಗೆ ನಾವೀಗಾಗಲೇ ಕೊಟ್ಟಾಗಿದೆ, ಮೇಲಿಂದ ಮನವಿಗಳನ್ನು ಕೊಟ್ಟಾಗಿದೆ. ಆದರೆ ಸರ್ಕಾರದ ಪ್ರತಿಕ್ರಿಯೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಕೇವಲ ಮನವಿಯೊಂದೇ ಸಾಲೋದಿಲ್ಲ ಅಂತೇಳಿ ಇವತ್ತು ಇಲ್ಲಿ ಆಕ್ರೋಶದ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ, ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ SC ಮತ್ತು STಗಳ ಅಭಿವೃದ್ಧಿಗಾಗಿ ಪ್ರತಿ ಒಂದು ಕಾಲಾವಧಿಯಲ್ಲಿ ಸಭೆ ಸೇರಬೇಕು, ಕಾರ್ಯಕ್ರಮಗಳು ಜಾರಿ ಆಗ್ತಾವ ಅಂತಂದೇಳಿ ನೋಡಬೇಕು. ಏನಾದರೂ ದೌರ್ಜನ್ಯಗಳು ನಡೆದಿದ್ದರೆ ಪರಿಹಾರವನ್ನು ಕೊಡಬೇಕು, ದೌರ್ಜನ್ಯವನ್ನು ತಡೆಗಟ್ಟಬೇಕು. ಆದರೆ ಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಸಲ ಆಕಳಿಸಿಕೊಂಡಾಗ ಒಂದು ಸಲ ಈ ಆದಿವಾಸಿಗಳನ್ನು ಮೀಟಿಂಗ್ಗೆ ಕರೆಯೋದಿಲ್ಲ. ಅವರು ಶೋಕೇಸಿಗೆ ಬೇಕಾದರೆ ಆದಿವಾಸಿಗಳನ್ನು ತೋರಿಸ್ತಾರೆ, ದಲಿತರು ಗರ್ಜಿಸ್ತಾರೆ ಅಂತಂದೇಳಿ ಅವ್ರದ್ದೊಂದು ಅವಾಗ ಇವಾಗ ಒಂದು ಮೀಟಿಂಗನ್ನು ಮಾಡ್ತಾರೆ, ಸಾಂತ್ವನ ಮಾಡಲಿಕ್ಕೆ ನೋಡ್ತಾರೆ. ಅಲ್ಲಿನೂ ಕೂಡ ಶೂನ್ಯದ ಬಡ್ಜೆಟ್ಟೇ. ಆದರೆ ನಾವಿವತ್ತು ಹೇಳ್ತೇವೆ, ಮುಖ್ಯಮಂತ್ರಿಗಳೇ ನಿಮಗೆ ಜನ ಕೊಟ್ಟಿರುವ ಅಧಿಕಾರ, ಸಂವಿಧಾನ
ಸಂವಿಧಾನದ ಮೇಲೆ ನೀವು ಪ್ರಮಾಣ ಮಾಡಿ ನಿಜವಾಗಲೂ ಕೂಡ ಬರೀ ಸಂವಿಧಾನ ಶೋ ತೋರಿಸ್ಕೊಂಡು ಹೋದ್ರಲ್ಲ, ನಿಮಗೆ ಸಂವಿಧಾನದ ಮೇಲೆ, ಸಂವಿಧಾನದ ಆಶಯಗಳ ಮೇಲೆ ನಿಜಕ್ಕೂ ಕೂಡ ಭರವಸೆ ಇದ್ದರೆ, ನಂಬಿಕೆ ಇದ್ದರೆ, ಮೊದಲನೇದಾಗಿ ಆದಿವಾಸಿಗಳ ಸಮಸ್ಯೆಗಳ ಬಗ್ಗೆ ಒಂದು ವಿಸ್ತೃತವಾದಂಥ ಮೀಟಿಂಗ್ ಅನ್ನು ಕರೀರಿ, ಅಧಿಕಾರಿಗಳು ಮಂತ್ರಿಗಳ ಅದಾಲತನ್ನು ನಡೆಸಿರಿ ಅಂತನ್ನುವಂಥದ್ದನ್ನು ನಾವು ಈ ಮೂಲಕವಾಗಿ ಆಗ್ರಹ ಪಡಿಸ್ತೇವೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದನ್ನು ಮತ್ತಷ್ಟು ವಿಸ್ತರಿಸ್ತೇವೆ, ಇಡೀ ರಾಜ್ಯಕ್ಕೆ ವಿಸ್ತರಿಸ್ತೇವೆ. ಅಗತ್ಯ ಬಂದಾಗ ಮುಖ್ಯಮಂತ್ರಿಗಳ ಮನೆಯ ಮುಂದುಗಡೆ ಎಲ್ಲನೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೇವೆ ಅಂತನ್ನುವಂಥದ್ದನ್ನು ಈ ಮೂಲಕವಾಗಿ ಹೇಳ್ತೇವೆ. ಈ ಹೋರಾಟಕ್ಕೆ ಶ್ರಮಿಸಿದಂಥ, ಈ ಹೋರಾಟದಲ್ಲಿ ಸಂಕಲ್ಪದಿಂದ ಭಾಗವಹಿಸಿದ ಎಲ್ಲರನ್ನೂ ಕೂಡ, ಶ್ರಮಿಸಿದ ಎಲ್ಲರನ್ನೂ ಕೂಡ, ದಕ್ಷಿಣ ಕನ್ನಡ, ಉಡುಪಿಯ ಗೆಳೆಯರನ್ನು, ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದಂಥ ಕೊಡಗು ಮತ್ತು ಶಿವಮೊಗ್ಗ ಮತ್ತು ಇತರೆ ಕಡೆ ಉತ್ತರ ಕನ್ನಡದಿಂದ ಬಂದಂಥ ಗೆಳೆಯರನ್ನು ಕೂಡ ನಾನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.